ಅರಮನೆಯ ನಗರಿ ಮೈಸೂರಿಗೆ ಸ್ವಾಗತ. ನಮ್ಮ ಚಾನೆಲ್ ಸಿದ್ದಾರೂಢ ಹುಬ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೈಸೂರಿನಲ್ಲಿ ನೋಡಬೇಕಾದ ಸ್ಥಳಗಳು: ಮೈಸೂರು ಮೃಗಾಲಯ ಸ್ಥಾಪನೆ. ಮೈಸೂರು ಮೃಗಾಲಯವು ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಮೈಸೂರಿನಲ್ಲಿ ಇದೆ. ಸ್ಥಾಪನೆ ವರ್ಷ 1892. ಸ್ಥಾಪಕ ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯರ್. ವಿಸ್ತೀರ್ಣ ಸುಮಾರು 157 ಎಕರೆ. ವಿಶೇಷತೆಗಳು: ಸ್ವಚ್ಛತೆ ಮತ್ತು ಪ್ರಾಣಿಗಳ ಉತ್ತಮ ಸಂರಕ್ಷಣೆಗೆ ಪ್ರಸಿದ್ಧ. ವಿಶಾಲವಾದ ನೈಸರ್ಗಿಕ ವಾತಾವರಣದ ಎನ್ಕ್ಲೋಷರ್ಗಳು. ಅಪರೂಪದ ಹಾಗೂ ವಿದೇಶಿ ಪ್ರಾಣಿ ಪಕ್ಷಿಗಳು. ಪ್ರಮುಖ ಪ್ರಾಣಿ ಪಕ್ಷಿಗಳು: ಆನೆ, ಹುಲಿ, ಸಿಂಹ. ಬೇಟೆ ಸಮಯ ಬೆಳಿಗ್ಗೆ 8:30ರಿಂದ ಸಂಜೆ 5:30 ರವರೆಗೆ. ಮಂಗಳವಾರ ಸಾಮಾನ್ಯವಾಗಿ ಬಂದ್ ಇರುತ್ತದೆ. ವಯಸ್ಸು ಮತ್ತು ವರ್ಗದ ಪ್ರಕಾರ ವಿಭಿನ್ನ. ವಿದ್ಯಾರ್ಥಿಗಳಿಗೆ ರಿಯಾಯಿತಿ. ವಿಶೇಷ ಆಕರ್ಷಣೆ: ಬೇಸಿಗೆ ಶಿಬಿರಗಳು, ಮಕ್ಕಳಿಗೆ ಶಿಕ್ಷಣಾತ್ಮಕ ಕಾರ್ಯಕ್ರಮಗಳು, ಪರಿಸರ ಸ್ನೇಹಿ ಮೃಗಾಲಯ ವ್ಯವಸ್ಥೆ. ಪ್ರಮುಖ ಪ್ರಾಣಿ ಪಕ್ಷಿಗಳು: ಆನೆ, ಹುಲಿ, ಸಿಂಹ, ಜಿರಾಫೆ, ಜಿಬ್ರಾ, ಖಡ್ಗಮೃಗ, ಹಿಪ್ಪೋಪೋಟಮಸ್. ವಿವಿಧ ಜಾತಿಯ ಹಾವುಗಳು ಮತ್ತು ಪಕ್ಷಿಗಳು. ಸಂರಕ್ಷಣಾ ಕಾರ್ಯ: ಅಪಾಯದಲ್ಲಿರುವ ಪ್ರಾಣಿಗಳು ಸಂರಕ್ಷಣೆ ಮತ್ತು ಸಂಶೋಧನೆ. ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಪ್ರಾಣಿಗಳ ಪ್ರಜನನ ಕಾರ್ಯಕ್ರಮಗಳು. ಬೇಟೆ ಸಮಯ ಬೆಳಿಗ್ಗೆ 8:30 ಮತ್ತು ಸಂಜೆ 5:30. ಎರಡನೇದು ಲಲಿತ ಮಹಲ್ ಅರಮನೆ. ಚಾಮುಂಡಿ ಬೆಟ್ಟದ ಪಾದಭಾಗ, ಸಿದ್ಧಾರ್ಥ ನಗರ, ಮೈಸೂರು. ಇಂದು ಐಷಾರಾಮಿ ಹೆರಿಟೇಜ್ ಹೋಟೆಲ್. ಇತಿಹಾಸ: ನಿರ್ಮಾಣ ಆರಂಭ 1921. ನಿರ್ಮಿಸಿದವರು ಮಹಾರಾಜ ಕೃಷ್ಣರಾಜ ಒಡೆಯರ 4. ಉದ್ದೇಶ: ವಿದೇಶಿ ಅತಿಥಿಗಳು ಮತ್ತು ವೈಸರಾಯಗಳ. ಮೂರನೆಯದು ವಿಸಿಟ್ ಮಾಡುವ ಸ್ಥಳ: ಫಿಲೋಮೆನಾ ಚರ್ಚ್, ಸೇಂಟ್ ಫಿಲೋಮೆನಾಸ್ ಚರ್ಚ್, ಮೈಸೂರು. ಸ್ಥಳ: ಅಶೋಕ ರಸ್ತೆ, ಲಷ್ಕರ ಮೊಹಲ್ಲಾ, ಮೈಸೂರು, ಕರ್ನಾಟಕ. ಅಧಿಕೃತ ಹೆಸರು: ಸೇಂಟ್ ಜೋಸೆಫ್ ಮತ್ತು ಸೇಂಟ್ ಫಿಲೋಮೆನಾ ಕ್ಯಾಥೆಡ್ರಲ್. ಶೈಲಿ: ನಿಯೋ ಗೋಥಿಕ್, ಜರ್ಮನಿ. ಕೊಲನ್ ಕ್ಯಾಥೆಡ್ರಲ್ ಪ್ರೇರಣೆ. ಮುಖ್ಯ ಮಾಹಿತಿ: ಮೈಸೂರಿನ ಅತ್ಯಂತ ಪ್ರಸಿದ್ಧ ಕ್ರೈಸ್ತ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಸುಮಾರು 175 ಅಡಿ ಎತ್ತರದ 2 ಗೋಪುರಗಳು. ಈ ಚರ್ಚಿನ ವೈಶಿಷ್ಟ್ಯ: 1930ರ ದಶಕದಲ್ಲಿ ನಿರ್ಮಿಸಲಾಯಿತು. ಒಳಭಾಗದಲ್ಲಿ ಫ್ರಾನ್ಸ್ನಿಂದ ತಂದ ಸ್ಟೈನ್ ಗ್ಲಾಸ್ ಕಿಟಕಿಗಳು ಇವೆ. ಯೇಸುಕ್ರಿಸ್ತನ ಜೀವನದ ದೃಶ್ಯಗಳು ಅಡಸಲಾಗಿದೆ. ಮುಖ್ಯ ವೇದಿಕೆಯ ಕೆಳಗೆ ಸೇಂಟ್ ಫಿಲೋಮೆನಾರ ಪ್ರತಿಮೆ ಅವಶೇಷಗಳಿರುವ ಭೂಗತ ಕೊಠಡಿ ಇದೆ. ಸುಮಾರು 175 ಅಡಿ ಎತ್ತರದ 2 ಗೋಪುರಗಳು. ಈ ಚರ್ಚಿನ ವೈಶಿಷ್ಟ್ಯ: ಪೂಜೆ ಮತ್ತು ಬೇಟೆ. ಪ್ರತಿದಿನ ಮಿಸ್ ಪ್ರಾರ್ಥನೆ ನಡೆಯುತ್ತದೆ. ಕನ್ನಡ, ಇಂಗ್ಲಿಷ್, ತಮಿಳು. ಸೇಂಟ್ ಫಿಲೋಮೆನಾರ್ ಹಬ್ಬ ಆಗಸ್ಟ್ 11. ಪ್ರವಾಸಿಗರು ಹಾಗೂ ಭಕ್ತರಿಗೆ ಮುಕ್ತ. ಸಾಮಾನ್ಯವಾಗಿ ಬೆಳಿಗ್ಗೆ 5ರಿಂದ ಸಂಜೆ 6ರವರೆಗೆ. ದೂರ ಸುಮಾರು 2 ಮೈಸೂರು ನಗರ ಬಸ್ ಸ್ಟ್ಯಾಂಡ್ ನಿಂದ ದೂರ ಸುಮಾರು 2 ಕಿಲೋಮೀಟರ್. ಆಟೋ, ಟ್ಯಾಕ್ಸಿ 5-10 ನಿಮಿಷ. ಅಶೋಕ ರಸ್ತೆ, ಲಷ್ಕರ ಮೊಹಲ್ಲಾ ಕಡೆ ಹೋಗುವ ಯಾವುದೇ ಸಿಟಿ ಬಸ್ ಹಿಡಿಯಬಹುದು. ನಡೆದು ಹೋಗಲು 20-25 ನಿಮಿಷ. ಮೈಸೂರು ರೈಲು ನಿಲ್ದಾಣದಿಂದ ದೂರ ಸುಮಾರು 1.5 ಕಿಲೋಮೀಟರ್. ಆಟೋ, ಕ್ಯಾಬ್ 5 ನಿಮಿಷ. ಮತ್ತು ನೆಕ್ಸ್ಟ್ ವಿಸಿಟ್ ಮಾಡುವ ಸ್ಥಳ: ಕೃಷ್ಣರಾಜ ಸಾಗರ ಅಣೆಕಟ್ಟು, KRS ಡ್ಯಾಮ್, ಮಂಡ್ಯ ಜಿಲ್ಲೆ. ಮೈಸೂರಿನಿಂದ ಸುಮಾರು 1920 ಕಿಲೋಮೀಟರ್. ನದಿ ಕಾವೇರಿ. ಹೆಸರು: ಮಹಾರಾಜ ಕೃಷ್ಣರಾಜ ಒಡೆಯರ್ 4 ಅವರ ಹೆಸರಿನಲ್ಲಿ. ಸಂಕ್ಷಿಪ್ತ ಇತಿಹಾಸ: ನಿರ್ಮಾಣ ಆರಂಭ 1911. ಪೂರ್ಣಗೊಂಡಿದ್ದು 1931. ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ.
ದಕ್ಷಿಣ ಭಾರತದ ಪ್ರಮುಖ ಅಣೆಕಟ್ಟುಗಳಲ್ಲಿ ಒಂದು. ಬೃಂದಾವನ ಉದ್ಯಾನವನ, ಸಂಜೆಯ ಸಮಯದ ಸಂಗೀತ ಕಾರಂಜಿ, ಕಾವೇರಿ ನದಿಯ ಸುಂದರ ನೋಟ, ಕುಟುಂಬ ಮತ್ತು ಪ್ರವಾಸಿಗರಿಗೆ ಸೂಕ್ತ ಸ್ಥಳ. ಮೈಸೂರು ಅರಮನೆಯಿಂದ ದೂರ 19 ಕಿಲೋಮೀಟರ್, ಸಮಯ 40-45 ನಿಮಿಷ. ದಾರಿ: ಮೈಸೂರು ಶ್ರೀರಂಗಪಟ್ಟಣ, KRS ಡ್ಯಾಂ. ಮೈಸೂರು ರೈಲು ನಿಲ್ದಾಣದಿಂದ ದೂರ 21 ಕಿಲೋಮೀಟರ್. ದಾರಿ: ಮೈಸೂರು ಶ್ರೀರಂಗಪಟ್ಟಣ, KRS ಡ್ಯಾಂ. ಆಟೋ ಕ್ಯಾಬ್ 45 ನಿಮಿಷ. KSRTC ಬಸ್: ಮೈಸೂರು ಸಿಟಿ ಬಸ್ ನಿಲ್ದಾಣದಿಂದ KRS ಬೃಂದಾವನ ಗಾರ್ಡನ್ಗೆ ನೇರ ಬಸ್ ಸೌಲಭ್ಯ ಇದೆ. ಬೇಟೆಯ ಸಮಯ: ಬೃಂದಾವನ ಉದ್ಯಾನ ಬೆಳಿಗ್ಗೆ 11 ರಾತ್ರಿ 8 ಗಂಟೆಗೆ. ಸಂಗೀತ ಕಾರಂಜಿ: ಬೃಂದಾವನ ಉದ್ಯಾನ ಸಂಗೀತ ಕಾರಂಜಿ ಸಾಮಾನ್ಯವಾಗಿ ಸಂಜೆ 6:30 ನಂತರ ಇರುತ್ತದೆ. ಸಂಜೆ ಸಮಯದಲ್ಲಿ ಜನಸಂದಣಿ ಹೆಚ್ಚು. ವಾರಾಂತ್ಯದಲ್ಲಿ ಸ್ವಲ್ಪ ಬೇಗ ಹೋಗುವುದು ಉತ್ತಮ. ನೆಕ್ಸ್ಟ್ ಮುಂದೆ ವಿಸಿಟ್ ಮಾಡುವ ಸ್ಥಳ ಚಾಮುಂಡಿ ಬೆಟ್ಟ, ಮೈಸೂರು. ಸ್ಥಳ: ಮೈಸೂರು ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರ. ಎತ್ತರ: ಸುಮಾರು 1060 ಮೀಟರ್, 3489 ಅಡಿ. ಮಹತ್ವ: ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿ ಇಲ್ಲಿ ವಾಸವಾಗಿದ್ದಾರೆ ಎಂದು ನಂಬಿಕೆ. ಮೈಸೂರು ಎಂಬ ಹೆಸರು ಮಹಿಷಾಸುರನ ಸಂಹಾರ ಕಥೆಯೊಂದಿಗೆ ಸಂಬಂಧಿಸಿದೆ. ಬೆಟ್ಟದ ಮೇಲೆ ಶ್ರೀ ಚಾಮುಂಡೇಶ್ವರಿ ದೇವಾಲಯವಿದೆ. ಪ್ರಮುಖ ಆಕರ್ಷಣೆ: ಚಾಮುಂಡೇಶ್ವರಿ ದೇವಾಲಯ, ಮಹಿಷಾಸುರನ ಪ್ರತಿಮೆ. ಚಾಮುಂಡೇಶ್ವರಿ ದೇವಾಲಯ, ಮಹಿಷಾಸುರ ಪ್ರತಿಮೆ, ನಂದಿ ಮೂರ್ತಿ, ಸುಮಾರು 15 ಅಡಿ ಎತ್ತರದ ಏಕಶಿಲಾ ನಂದಿ. ಮೈಸೂರು ನಗರದ ಸುಂದರ ನೋಟ: ಮೈಸೂರು ಅರಮನೆಯಿಂದ ದೂರ 13 ಕಿಲೋಮೀಟರ್. ಆಟೋ ಕ್ಯಾಬ್, ಸ್ವಂತ ವಾಹನ 30-40 ನಿಮಿಷ. ದಾರಿ: ಅರಮನೆ, ಲಲಿತ್ ಮಹಲ್ ರಸ್ತೆ, ಚಾಮುಂಡಿ ಬೆಟ್ಟ ರಸ್ತೆ. KSRTC ಬಸ್: ಮೈಸೂರು ನಗರ ಬಸ್ ನಿಲ್ದಾಣದಿಂದ ಚಾಮುಂಡಿ ಬೆಟ್ಟಕ್ಕೆ ನೇರ ಬಸ್ ಸೌಲಭ್ಯ. ಪಾದಯಾತ್ರೆ: ಭಕ್ತರಿಗೆ ಒಟ್ಟು 1008 ಮೆಟ್ಟಿಲುಗಳು. ಬೆಳಗಿನ ಜಾವ ಅಥವಾ ಸಂಜೆ ಏರುವುದು ಉತ್ತಮ. ಮಧ್ಯದಲ್ಲಿ ನಂದಿ ಮೂರ್ತಿಗೆ ತಲುಪಬಹುದು. ಬೇಟೆಯ ಸಮಯ: ದೇವಾಲಯ ತೆರೆದಿರುವ ಸಮಯ ಸಾಮಾನ್ಯವಾಗಿ ಬೆಳಿಗ್ಗೆ 7:30, ಮಧ್ಯಾಹ್ನ 2, ಮಧ್ಯಾಹ್ನ 3:30, ಸಂಜೆ 6 ಗಂಟೆಗೆ. ಮೈಸೂರಿನಲ್ಲಿ ಅಂಬಾವಿಲಾಸ್ ಅರಮನೆಯು ಬಹಳ ವಿಶ್ವ ಪ್ರಸಿದ್ಧವಾದ ಅರಮನೆಯಾಗಿದೆ. ಮೈಸೂರು ಮಹಾರಾಜ ಅರಮನೆಯ ಅತ್ಯಂತ ಛಾಯಾಚಿತ್ರ ಮಾಡಲಾದ ವೈಶಿಷ್ಟ್ಯಕ್ಕೆ ಸ್ವಾಗತ. ಮೈಸೂರು ಅರಮನೆಯ ಸಾರ್ವಜನಿಕ ದರ್ಬಾರ್ ಹಾಲ್ ತನ್ನ ಹಸಿರು ಮತ್ತು ಚಿನ್ನದ ಕಮಾನುಗಳಿಂದ ನಿಮ್ಮನ್ನು ಬೆರಗುಗೊಳಿಸುತ್ತದೆ. ಈ ಸಭಾಂಗಣದ ಸೊಗಸಾದ ವಿವರಗಳಿಂದ ನಾನು ಯಾವಾಗಲೂ ಪುಳಕಿತನಾಗಿದ್ದೇನೆ. ಮೈಸೂರು ಅರಮನೆಯಲ್ಲಿರುವ ಸಾರ್ವಜನಿಕ ದರ್ಬಾರ್ ಹಾಲ್ ಚಿನ್ನದ ಹೂವಿನ ಫಿಲಿಗ್ರಿ ಹೊಂದಿರುವ ಉತ್ತಮ ಅಂತರದ ಕಮಾನುಗಳು ಮತ್ತು ಹೊಳಪುಳ್ಳ ನೆಲದ ಮೇಲೆ ಅವು ಪ್ರತಿಫಲಿಸುವ ರೀತಿ ನನ್ನನ್ನು ಯಾವಾಗಲೂ ಒಂದೇ ಸ್ಥಳದಲ್ಲಿ ಸ್ವಲ್ಪ ಸಮಯದವರೆಗೆ ನೆಲೆಸುವಂತೆ ಮಾಡುತ್ತದೆ. ಆ ಸಮ್ಮತಿಯ ಕಮಾನುಗಳು ಮತ್ತು ಒಳಗೆ ಸುತ್ತುವರೆದಿರುವ ಅಲಂಕೃತ ಛಾವಣಿಗಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಮಹಾರಾಜನು ಈ ಸಭಾಂಗಣದಲ್ಲಿ ಮಧ್ಯಭಾಗವನ್ನು ಆಕ್ರಮಿಸಿಕೊಂಡನು. ಇದರಿಂದ ಅವನ ಪ್ರಜೆಗಳು ಅವನನ್ನು ಸ್ಪಷ್ಟವಾಗಿ ನೋಡಬಹುದಿತ್ತು. ಅವನ ಸುತ್ತಲೂ 2 ಬದಿಗಳಲ್ಲಿ ಹಸಿರು ಬಾಲ್ಕನಿಗಳಿದ್ದವು. ಅಲ್ಲಿ ಮಂತ್ರಿಗಳು ಮತ್ತು ಗಣ್ಯರು ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಕುಳಿತುಕೊಳ್ಳುತ್ತಿದ್ದರು. ಸಾರ್ವಜನಿಕರು ಕೆಳಗಿನ ಕೇಂದ್ರ ಮೈದಾನವನ್ನು ಆಕ್ರಮಿಸಿಕೊಳ್ಳುತ್ತಿದ್ದರು. ಮೈಸೂರು ಅರಮನೆ ಸಾರ್ವಜನಿಕ ದರ್ಬಾರಿನಿಂದ ಕಾಣುವ ಆವರಣ. ಮಂತ್ರಿಗಳು ಕುಳಿತುಕೊಳ್ಳುವ ಪಕ್ಕದ ಪೆಟ್ಟಿಗೆಗಳು. ಮಂತ್ರಿಗಳು 12 ರಾಶಿ ಚಕ್ರಗಳನ್ನು ಹೊಂದಿರುವ ಗಾರೆ ಚಾವಣಿಯ ಕಲೆ. 12 ರಾಶಿ ಚಕ್ರಗಳನ್ನು ಹೊಂದಿರುವ ಚಾವಣಿಯ ಕಲೆ. ಈ ಪ್ರದೇಶದಲ್ಲಿ ಮಧ್ಯದಲ್ಲಿರುವ ಸ್ಟಕ್ಕೋ ಕಲಾ ಚಾವಣಿಯತ್ತ ಗಮನ ಹರಿಸಿ. ನೀವು ತ್ರಿಮೂರ್ತಿ ದೇವರುಗಳನ್ನು ಶಿವ, ಬ್ರಹ್ಮ ಮತ್ತು ವಿಷ್ಣುಗಳನ್ನು 12
ರಾಶಿಚಕ್ರ ಚಿಹ್ನೆಗಳಿಂದ ಸುತ್ತುವರೆದಿರುವುದನ್ನು ನೋಡುತ್ತೀರಿ. ಇತರ ಸ್ಟೈಕೋ ಕಲೆಗಳು ಸಹ ವಿವಿಧ ಪೌರಾಣಿಕ ಕಥೆಗಳನ್ನು ಪ್ರದರ್ಶಿಸುತ್ತದೆ. ಅರಮನೆಯ ಒಳಾಂಗಣಕ್ಕೆ ಕರೆದೊಯ್ಯುವ ಸಾರ್ವಜನಿಕ ದರ್ಬಾರ್ ಹಾಲಿನ ಇನ್ನೊಂದು ತುದಿ. ಸಾರ್ವಜನಿಕ ದರ್ಬಾರ್ ಸಭಾಂಗಣದ ಇನ್ನೊಂದು ತುದಿಯಲ್ಲಿ ವರ್ಣಚಿತ್ರಗಳ ಮೀನುಗಳನ್ನು ಕಾಣಬಹುದು. ಸಾರ್ವಜನಿಕ ದರ್ಬಾರ್ ಸಭಾಂಗಣದ ಇನ್ನೊಂದು ತುದಿಯಲ್ಲಿ ವರ್ಣಚಿತ್ರಗಳ ಮೀನುಗಳನ್ನು ಕಾಣಬಹುದು. ಸಾರ್ವಜನಿಕ ದರ್ಬಾರ್ ಸಭಾಂಗಣವನ್ನು ಸುತ್ತುವರಿಯಲಾಗಿದ್ದು ಅದು ಇನ್ನೊಂದು ತುದಿಯಲ್ಲಿ ಅನ್ವೇಷಿಸುವುದನ್ನು ತಡೆಯುತ್ತದೆ. ಆದಾಗ್ಯೂ ಕೆಲವು ಕೋಣೆಗಳಲ್ಲಿ ನೀವು ಸುಂದರವಾದ ತೈಲ ವರ್ಣಚಿತ್ರಗಳನ್ನು ನೋಡಬಹುದು. ಈ ತುದಿಯಲ್ಲಿ ಸೀತೆಯ ಸ್ವಯಂವರದ ತೈಲ ಚಿತ್ರವನ್ನು ಗುರುತಿಸಲು ಪ್ರಯತ್ನಿಸಿರಿ. ಇದನ್ನು ಅದೇ ರವಿವರ್ಮ ಮಾಡಿದ್ದಾರೆ ಮತ್ತು ಇದು ಈ ಸಭಾಂಗಣದ ಹೆಮ್ಮೆಯಾಗಿದೆ. ಅಲ್ಲದೆ ವರ್ಣಚಿತ್ರಗಳ ಸುತ್ತಲಿನ ನೆಲವನ್ನು ಅರೆ ಅಮೂಲ್ಯ ಕಲ್ಲುಗಳಿಂದ ಮಾಡಲಾಗಿದೆ ಎಂಬುದನ್ನು ಗಮನಿಸಿ. ಸಾರ್ವಜನಿಕ ದರ್ಬಾರ್ ಹಾಲ್ ಮೈಸೂರು ಅರಮನೆಯ ಮೂಲ ನಿರ್ಮಾಣದ ಭಾಗವಾಗಿರಲಿಲ್ಲ. ಇದನ್ನು ಸುಮಾರು 25 ವರ್ಷಗಳ ನಂತರ 1938ರಲ್ಲಿ ನಿರ್ಮಿಸಲಾಯಿತು. ಅಂಬಾವಿಲಾಸ್ ಮೈಸೂರು ಅರಮನೆಯ ಖಾಸಗಿ ದರ್ಬಾರ್ ಹಾಲ್. ಮೈಸೂರು ಅರಮನೆಯ ಖಾಸಗಿ ದರ್ಬಾರ್ ಹಾಲ್ ಸಾರ್ವಜನಿಕ ದರ್ಬಾರ್ ಹಾಲ್ ನಿಮ್ಮನ್ನು ಬೆರಗುಗೊಳಿಸಿದರೆ ಅಂಬಾವಿಲಾಸ್ ದರ್ಬಾರ್ ಹಾಲ್ ಎಂದು ಕರೆಯಲ್ಪಡುವ ಖಾಸಗಿ ದರ್ಬಾರ್ ಹಾಲ್ ಅನ್ನು ನೋಡುವವರೆಗೆ ಕಾಯಿರಿ. ಈ ಆಡಂಬರದ ಸಭಾಂಗಣದಲ್ಲಿ ರಾಜನು ತನ್ನ ಮಂತ್ರಿ ಮಂಡಳಿಯನ್ನು ಭೇಟಿಯಾದನು ಮತ್ತು ಪ್ರಮುಖ ಗಣ್ಯರೊಂದಿಗೆ ಸಭೆಗಳನ್ನು ನಡೆಸಿದನು. ಪ್ರಭಾವ ಬೀರಲು ನಿರ್ಮಿಸಲಾದ ಈ ಸಭಾಂಗಣದ ಪ್ರತಿಯೊಂದು ಅಂಶವೂ ಹಂಚಿಕೊಳ್ಳಲು ಒಂದು ಕಥೆಯನ್ನು ಹೊಂದಿದೆ. ನೀಲಿ ಮತ್ತು ಚಿನ್ನದ ಕಂಬಗಳಿಂದ ಪ್ರಾರಂಭಿಸೋಣ. ಇವು ಮೇತು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದು ಶಬ್ದವನ್ನು ಉತ್ತಮವಾಗಿ ಹೀರಿಕೊಳ್ಳಲು ಟೊಳ್ಳಾಗಿರುತ್ತದೆ. ಸಾರ್ವಜನಿಕ ದರ್ಬಾರ್ ಹಾಲ್ನಲ್ಲಿರುವ ಗ್ರಾನೈಟ್ ಹಸಿರು ಚಿನ್ನದ ಕಂಬಗಳಿಗೆ ಇದು ನಿಖರವಾದ ವಿರುದ್ಧವಾಗಿದೆ. ಇದು ಧ್ವನಿಯನ್ನು ಪ್ರತಿಬಿಂಬಿಸುತ್ತದೆ. ಕಂಬಗಳಲ್ಲಿ ಬಳಸಲಾದ ಚಿನ್ನವು ನೈಜವಾಗಿದೆ ಮತ್ತು ಸಭಾಂಗಣದಲ್ಲಿನ ಬಣ್ಣಗಳನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಅಥವಾ ಮುಟ್ಟಲಾಗಿಲ್ಲ. ಕಳೆದ ಶತಮಾನದಿಂದ ಇದು ಹೀಗೆ ಇದೆ. ಈ ಕಂಬಗಳ ನಡುವೆ ನೆಲವನ್ನು ಅಮೃತಶಿಲೆಯಿಂದ ಮಾಡಲಾಗಿದ್ದು ತಾಜ್ ಮಹಲ್ನಲ್ಲಿ ನೀವು ನೋಡುವಂತೆಯೇ ಅದೇ ಕೆತ್ತನೆ ಕೆಲಸವಿದೆ. ವಾಸ್ತವವಾಗಿ ಈ ಕೆಲಸಕ್ಕಾಗಿ ಆಗ್ರಾದ ಪಿಯೇತ್ರ ದುರಾ ಕಲಾವಿದರನ್ನು ಕರೆಯಲಾಗಿತ್ತು. ಹೋಲಿಸಿದರೆ ಉಳಿದ ನೆಲವು ಸರಳವಾಗಿ ಕಾಣಬಹುದು, ಆದರೆ ಇದನ್ನು ಸಾಮಾನ್ಯವಾಗಿ ಕಾರ್ಪೆಟ್ಗಳಿಂದ ಮುಚ್ಚಲಾಗುತ್ತಿತ್ತು. ಆದಾಗ್ಯೂ ಆ ಸರಳ ನೆಲದ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವೇನೆಂದರೆ ಅದು ಸುಟ್ಟುಹೋದ ಹಳೆಯ ಮರದ ಅರಮನೆಯ ಒಂದು ಭಾಗವಾಗಿತ್ತು. ತೇಗದ ಮರದ ಚಾವಣಿ ಮತ್ತು ಅಲಂಕೃತ ಕಂಬಗಳ ಒಂದು ನೋಟ ಬಹುತೇಕ ನೆಲಕ್ಕೆ ತಲುಪಿರುವ ಗೊಂಚಲು ದೀಪಗಳ ಸಭಾಂಗಣದ ಅಲಂಕಾರಿಕ ಆಕರ್ಷಣೆಯನ್ನು ಹೆಚ್ಚಿಸುತ್ತವೆ. ಅವು ಗಾಜಿನ ಚಾವಣಿಯಿಂದ ನೇತಾಡುತ್ತಿದ್ದರೆ ಉಳಿದ ಭಾಗವನ್ನು ಅದೇ ತೇಗದ ಮರದ ಚಾವಣಿಯನ್ನು ಹೊಂದಿದ್ದು ಅದು ಶಬ್ದ ಮಟ್ಟವನ್ನು ಕಡಿಮೆ ಮಾಡಿತು. ಮಹಾರಾಜರು ಕುಳಿತುಕೊಳ್ಳಲು ಸಭಾಂಗಣದ ಕೊನೆಯ ತುದಿಯಲ್ಲಿ ಒಂದು ಚಿನ್ನದ ಸಿಂಹಾಸನವನ್ನು ಇಡಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಸಿಂಹಾಸನವನ್ನು ಬೇರೆ ಪ್ರದೇಶದಲ್ಲಿ ಇರಿಸಲಾಗುತ್ತದೆ ಅಥವಾ ಪ್ರದರ್ಶಿಸಲಾಗುವುದಿಲ್ಲ. ಆದಾಗ್ಯೂ ನನ್ನ ಹಿಂದಿನ ಭೇಟಿಗಳಿಂದ ನಾನು ಅದನ್ನು ರತ್ನಗಳಿಂದ ತುಂಬಿದ ಅತ್ಯಂತ ಪ್ರಭಾವಶಾಲಿ ಎಂದು ನೆನಪಿಸಿಕೊಳ್ಳುತ್ತೇನೆ. ಸ್ಪಷ್ಟವಾಗಿ ಅದರ ಸಿಂಹಾಸನವನ್ನು ಹೊಂದಿರುವ ಈ ಖಾಸಗಿ ದರ್ಬಾರ್ ಒಡೆಯರ ಆಡಳಿತಗಾರರ ಶಕ್ತಿ ಮತ್ತು ಶ್ರೇಷ್ಠತೆಯ ಪ್ರತಿಬಿಂಬವಾಗಿತ್ತು. ಬಾಗಿಲುಗಳ ಹಜಾರ್. ಮೈಸೂರು ಅರಮನೆಯ ಅಂಬಾವಿಲಾಸ್ ದರ್ಬಾರ್ ಹಾಲ್ ನಿಂದ ನೀವು ನಿರ್ಗಮಿಸುವಾಗ ವಿಶೇಷ ಗಮನ ಕೊಡಿ. ಅದರ ಒಳಗೆ ಮತ್ತು ಹೊರಗೆ ಹೋಗಲು 3 ಬಾಗಿಲುಗಳಿವೆ ಎಂದು ನೀವು ಗಮನಿಸಬಹುದು. ಅವುಗಳಲ್ಲಿ 2 ಗುಲಾಬಿ ಮರದಿಂದ ಮಾಡಲ್ಪಟ್ಟಿದ್ದರೆ ಮಧ್ಯದ ಬಾಗಿಲು ಬೆಳ್ಳಿಯ ಬಾಗಿಲು. ಬೆಳ್ಳಿಯ ಬಾಗಿಲು ಅದರ ಮೇಲೆ ವಿವಿಧ ಹಿಂದೂ ದೇವತೆಗಳ ಕೆತ್ತನೆಗಳನ್ನು ಹೊಂದಿದೆ. ಮೈಸೂರು ಅರಮನೆಯಲ್ಲಿರುವ ಬಾಗಿಲು ದ್ವಾರ. ನೀವು ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಂತೆ ನೀವು ಕಲಾತ್ಮಕ ಬಾಗಿಲುಗಳ ಹಾದಿಯನ್ನು ನೋಡುತ್ತೀರಿ. ಇವುಗಳನ್ನು ವಾಸ್ತವವಾಗಿ ಹಳೆಯ ಮರದ ಅರಮನೆಯಿಂದ ರಕ್ಷಿಸಲಾಗಿದೆ ಮತ್ತು ಅವುಗಳಲ್ಲಿ ಹಲವು ಕೇವಲ ಪ್ರದರ್ಶನದ ವಸ್ತುಗಳಾಗಿ ಸಂಯೋಜಿಸಲ್ಪಟ್ಟಿವೆ. ಅವು ಯಾವುದೇ ಕೋಣೆಗಳಿಗೆ
ಕರೆದೊಯ್ಯುವುದಿಲ್ಲ. ಅರಮನೆಯ ಬೆಂಕಿಯಿಂದ ತಪ್ಪಿಸಿಕೊಳ್ಳುವಲ್ಲಿ ಶಿಷ್ಯಾದ ಗಣೇಶ ದೇಗುಲಕ್ಕೆ ಕಾರಣವಾಗುವ ಕೆಳಗಿನ ಕೋಣೆಯನ್ನು ಹೊರತುಪಡಿಸಿ ಈ ದೇವಾಲಯವು ರಾಜಮನೆತನದವರೆಗೆ ಮಾತ್ರ ತೆರೆದಿರುತ್ತದೆ ಮತ್ತು ಇಂದಿಗೂ ಸಹ ಅವರು ಅದರಲ್ಲಿ ತಮ್ಮ ಪೂಜೆಗಳನ್ನು ಮಾಡುತ್ತಾರೆ. ಮೈಸೂರು ಅರಮನೆಯ ವಸತಿ ಮತ್ತು ಸಂಗ್ರಹಾಲಯ. ಇಲ್ಲಿಯವರೆಗೆ ಮೈಸೂರು ಅರಮನೆಗೆ ಈ ಮಾರ್ಗದರ್ಶಿಯು ರಾಜಮನೆತನದ ಸಾರ್ವಜನಿಕ ಪ್ರದೇಶಗಳನ್ನು ಒಳಗೊಂಡಿದೆ. ಭೇಟಿ ನೀಡಬಹುದಾದ ಒಂದು ಸಣ್ಣ ಖಾಸಗಿ ವಿಭಾಗವಿದೆ. ಆದಾಗ್ಯೂ ಈ ಭಾಗವನ್ನು ಛಾಯಾಚಿತ್ರ ಮಾಡಲು ಸಾಧ್ಯವಿಲ್ಲ. ವಸ್ತು ಸಂಗ್ರಹಾಲಯ ಎಂದು ಕರೆಯಲ್ಪಡುವ ಈ ಸ್ಥಳವು ಒಡೆಯರ ಕುಟುಂಬದ ಖಾಸಗಿ ಕೊಠಡಿಗಳು ಮತ್ತು ಸಂಗ್ರಹವನ್ನು ಪ್ರದರ್ಶಿಸುತ್ತದೆ. ಇದು ಸರ್ಕಾರಿ ಪ್ರದೇಶದ ಜಾಗವಲ್ಲ, ಆದರೆ ರಾಜಮನೆತನದ ಒಡೆತನದಲ್ಲಿದೆ. ಈ ವಸ್ತು ಸಂಗ್ರಹಾಲಯವು ವಿವಿಧ ಆಯುಧಗಳು, ಕಾರುಗಳು, ಆಟಿಕೆಗಳು, ಪಲ್ಲಕ್ಕಿಗಳು, ಹೆಡ್ಗೇರ್ಗಳು, ಬಟ್ಟೆಗಳು, ಆಭರಣಗಳು ಮತ್ತು ಖಾಸಗಿ ಕೋಣೆಯ ಸೆಟಪ್ಗಳನ್ನು ಪ್ರದರ್ಶಿಸಲು ಉತ್ತಮವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಕಟ್ಟಡವು ಬೆಂಕಿಯಿಂದ ತಪ್ಪಿಸಿಕೊಂಡು ಮೂಲ ಮರದ ಅರಮನೆಯ ಭಾಗವಾಗಿರುವುದರಿಂದ ಇದು ಒಂದು ಪಾರಂಪರಿಕ ನಿಧಿಯಾಗಿದೆ. ಮೈಸೂರು ಅರಮನೆ ದೇವಾಲಯಗಳು. ಅರಮನೆ ಪ್ರವೇಶದ್ವಾರದಲ್ಲಿರುವ ಭುವನೇಶ್ವರ ದೇವಾಲಯ. ಇಡೀ ಸಂಕೀರ್ಣದಲ್ಲಿರುವ 12 ದೇವಾಲಯಗಳು ಖಂಡಿತವಾಗಿಯೂ ಗಮನ ಸೆಳೆಯಲು ಅರ್ಹವಾಗಿವೆ. ಅವುಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಕಥೆ ಇದೆ. ಈ ದೇವಾಲಯಗಳಲ್ಲಿ ಪ್ರಮುಖವಾದದ್ದು ಲಕ್ಷ್ಮೀ ರಮಣ ಸ್ವಾಮಿ ದೇವಾಲಯ. ಇದು ಸ್ಪಷ್ಟವಾಗಿ ಅತ್ಯಂತ ಹಳೆಯದಾಗಿದ್ದು, ಭಕ್ತರು ತಮ್ಮ ಕಾಯಿಲೆಗಳಿಂದ ನಿಗೂಢವಾಗಿ ಗುಣಮುಖವಾಗಿರುವುದರಿಂದ ಪೂಜಿಸಲ್ಪಡುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಭಾಗಶಃ ಕುರುಡನೊಬ್ಬ ತನ್ನ ದೃಷ್ಟಿಯಿಂದ ಮರಳಿ ಪಡೆದ ಕಥೆ ಇದೆ. ಈ ದೇವಾಲಯವನ್ನು ಪಟ್ಟಾಭಿಷೇಕ ಸಮಾರಂಭಗಳಿಗೂ ಬಳಸಲಾಗುತ್ತದೆ. ಮೈಸೂರು ಅರಮನೆಯ ಇತರ ಪ್ರಮುಖ ದೇವಾಲಯಗಳು ಶ್ವೇತವರಾಹ ಸ್ವಾಮಿ ದೇವಸ್ಥಾನ. ಇದನ್ನು ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ವಿಜಯನಗರ ಕಾಲದಿಂದಲೂ ಇದೆ. ಭುವನೇಶ್ವರ ದೇವಸ್ಥಾನ. ಅರಮನೆಯ ಸಂಕೀರ್ಣದ ಉತ್ತರ ದ್ವಾರದ ಪಕ್ಕದಲ್ಲಿ ಇದು ಅಪರೂಪದ ತಾಮ್ರ ಮಂಡಲವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಟಿಪ್ಪು ಸುಲ್ತಾನನು ರಾಜವಂಶವನ್ನು ಉಳಿಸುವಾದಾಗ ಈ ದೇವಸ್ಥಾನವು ಸಾಂತ್ವನ ನೀಡಿತು ಎಂದು ಹೇಳಲಾಗುತ್ತದೆ. ಕೋಡಿ ಭೈರವ ಸ್ವಾಮಿ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ. ತ್ರಿನಯನೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮೊದಲು ಅರಮನೆಯ ಹೊರಗೆ ಇತ್ತು, ಆದರೆ ಗಡಿಗಳನ್ನು ಮರು ವ್ಯಾಖ್ಯಾನಿಸಿದಾಗ ಅದನ್ನು ವಿಸ್ತರಿಸಿ ಅರಮನೆಯ ಆವರಣದಲ್ಲಿ ಸೇರಿಸಲಾಯಿತು. ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನ. ಕೃಷ್ಣ ದೇವಸ್ಥಾನವನ್ನು ಒಡೆಯರ ರಾಜವಂಶದ ಬೇರುಗಳು ಸಂಕೇತವಾಗಿ ನಿರ್ಮಿಸಲಾಯಿತು. ಒಡೆಯರುಗಳು ಬ್ರಿಟಿಷರು ಒಡೆಯರೆಂದು ಕರೆಯುತ್ತಾರೆ. ಶ್ರೀಕೃಷ್ಣನ ಯದು ಜನಾಂಗದ ವಂಶಸ್ಥರು ಎಂದು ಹೇಳಲಾಗುತ್ತದೆ. ಆ ರಾಜವಂಶದ ಇಬ್ಬರು ರಾಜಕುಮಾರರು ಚಾಮರಾಜ ರಾಜಕುಮಾರಿಗೆ ಸಹಾಯ ಮಾಡಿದರು ಮತ್ತು ಹಿರಿಯನು 1300ರ ದಶಕದಲ್ಲಿ ಅವಳನ್ನು ಮದುವೆಯಾದನು. ಇದು ಒಡೆಯರ ರಾಜವಂಶದ ಆರಂಭವಾಗಿತ್ತು. ಮೈಸೂರಿಗೆ ಸ್ವಂತ ವಿಮಾನ ನಿಲ್ದಾಣವಿದೆ, ಆದರೆ ಸಂಪರ್ಕ ಸೀಮಿತವಾಗಿದೆ. ಹೋಗುವುದು ಉತ್ತಮ. ಬೆಂಗಳೂರಿನ ಚಾಮುಂಡಿ ಬೆಟ್ಟವು ಮೈಸೂರು ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರ, ಎತ್ತರ ಸುಮಾರು 1060 ಮೀಟರ್, 3489 ಅಡಿ. ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿ ಇಲ್ಲಿ ವಾಸವಾಗಿದ್ದರೆಂದು ನಂಬಿಕೆ. ಮೈಸೂರು ಎಂಬ ಹೆಸರು ಮಹಿಷಾಸುರನ ಸಂಹಾರ ಕಥೆಯೊಂದಿಗೆ ಸಂಬಂಧಿಸಿದೆ. ಬೆಟ್ಟದ ಮೇಲೆ ಶ್ರೀ ಚಾಮುಂಡೇಶ್ವರಿ ದೇವಾಲಯವಿದೆ. ಪ್ರಮುಖ ಆಕರ್ಷಣೆ ಚಾಮುಂಡೇಶ್ವರಿ ದೇವಾಲಯ, ಮಹಿಷಾಸುರನ ಪ್ರತಿಮೆ. ಪ್ರಮುಖ ಆಕರ್ಷಣೆ ಚಾಮುಂಡೇಶ್ವರಿ ದೇವಾಲಯ, ನಂದಿ ಮೂರ್ತಿ, ಸುಮಾರು 15 ಅಡಿ ಎತ್ತರದ ಏಕಶಿಲಾ ನಂದಿ. ಮೈಸೂರು ನಗರದ ಸುಂದರ ನೋಟ. ಮೈಸೂರು ಅರಮನೆಯಿಂದ ದೂರ 13 ಕಿಲೋಮೀಟರ್. ಆಟೋ ಕ್ಯಾಬ್, ಸ್ವಂತ ವಾಹನ 30-40 ನಿಮಿಷ. ದಾರಿ: ಅರಮನೆ, ಲಲಿತ್ ಮಹಲ್ ರಸ್ತೆ, ಚಾಮುಂಡಿ ಬೆಟ್ಟ ರಸ್ತೆ. ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಇದೆ. ಮೈಸೂರು ನಗರ ಬಸ್ ನಿಲ್ದಾಣದಿಂದ ಚಾಮುಂಡಿ ಬೆಟ್ಟಕ್ಕೆ ನೇರ ಬಸ್ ಸೌಲಭ್ಯ ಇದೆ. ಪಾದಯಾತ್ರೆ ಭಕ್ತರಿಗೆ. ಒಟ್ಟು 1008 ಮೆಟ್ಟಿಲುಗಳು ಇವೆ. ಬೆಳಗಿನ ಜಾವ ಅಥವಾ ಸಂಜೆ ಏರುವುದು ಉತ್ತಮ.
ಮಧ್ಯದಲ್ಲಿ ಚಾಮುಂಡೇಶ್ವರಿ ದೇವಿಯ ಜಾತ್ರೆಯು ವರ್ಷಕ್ಕೆ ಒಮ್ಮೆ ದಸರಾ ಸಮಾಗಮ ಆದ ನಂತರ ದಸರಾದ ಮೆರವಣಿಗೆ ಆದ 3 ದಿನಕ್ಕೆ ಅದು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಮೈಸೂರು ಜಾತ್ರೆ. ಯದುವೀರ ರಾಜ ಒಡೆಯರು ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಚಾಮುಂಡಿ ರಥವನ್ನು ಉದ್ಘಾಟನೆ ಮಾಡುತ್ತಾರೆ. ಅದ ಚಾಮುಂಡಿ ಗುಡಿಯನ್ನು ಒಂದು ಸುತ್ತವನ್ನು ಸುತ್ತಿ ಮದ್ದುಗುಂಡುಗಳನ್ನು ಹಾರಿಸಿ ತೋಪುಗಳನ್ನು ಹಾರಿಸಿ ಮೆರವಣಿಗೆ ಚಾಮುಂಡಿ ರಥವನ್ನು ಮೆರವಣಿಗೆ ಮಾಡಿ ತಮ್ಮ ಚಾಮುಂಡಿ ದೇವಿಯ ಮುಂದೆ ಅದನ್ನು ತಂದು ನಿಲ್ಲಿಸುತ್ತಾರೆ. ನಮ್ಮ ಚಾನೆಲ್ ಸಿದ್ದಾರೂಢ ಹುಬ್ಳಿ ಚಾನೆಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನೆಲ್ ಸಿದ್ದಾರೂಢ ಹುಬ್ಳಿ. ಅವ್ರ ಸಲ ಹೇಳಿದ್ರೆ ನನಗೂ ಕೂಡ ಅಷ್ಟು ದೊಡ್ಡದಾಗಿಲ್ಲ ಇದು ಮಾಡಿ ಅಂತ ಒಳಗೆ ಸಿಗಿತಾರ ನೋಡ್ರಿ, ಅಲ್ಲಿ ಒಳಗೆ ನಿಂತ್ರ ಮೇಡಮ್ ನೋಡ್ರಿ. ಸ್ವಲ್ಪ ಎಲ್ಲರೂ ಆ ಕಡೆ ಹೊಡೋಗ್ಬಿಡಿ.